ಇದು ಒಂದು ಡಿಸೈನ್ ಆಯಿತು. ಇದಕ್ಕೆ ನಾವು ಬೇಬಿ ಕುಚ್ಚನ್ನು ಕಟ್ಟಬೇಕಾಗುತ್ತೆ. ಬೇಬಿ ಕುಚ್ಚು ಕಟ್ಟೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಬೀಡ್ ಹಾಕಿ ಒಂದ್ಸರಿ ಡಿಸೈನ್ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಟ್ಟು ಆಮೇಲೆ ಅದನ್ನು ಕುಚ್ಚು ಕಟ್ಟೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಥರ ದಾರ ಇರುತ್ತಲ್ಲ, ನಾನು ಹೇಳಿದೆ ಫಿಂಗರ್ ನಾಟ್ ಹಾಕಬೇಕು ಅಂತ. ಫಿಂಗರ್ ನಾಟ್ ಆದರೂ ಪರವಾಗಿಲ್ಲ, ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾದರೂ ನಾಟನ್ನು ಹಾಕ್ಕೊಳ್ಳಿ. ಕಲಿಯವರೆಗೂ ಈ ರೀತಿ ನಾಟ್ ಹಾಕಿ, ಕಲ್ತಾದ್ಮೇಲೆ ಆ ಥರ ಹಾಕಿ. ನೆಕ್ಸ್ಟು ಮತ್ತೆ ಇದೇ ಥರ ನಾನು ಅದೇ ಫಾಲ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಸ್ಟೆನ್ಸ್ನ ಬಿಟ್ಟು ಮತ್ತೆ ಸೇಮ್ ಹಾಗೇ 4 ಸ್ಟಾರ್ಟಿಂಗು ಫಸ್ಟು 4 ಚೈನ್ ಹಾಕ್ತಿದ್ದೀನಿ. ಫಸ್ಟು ಸ್ಟಾರ್ಟಿಂಗು ಈಗ ನಾಟ್ ಹಾಕಬೇಕಾಗತ್ತೆ. ನಾಟನ್ನು ಹಾಕ್ತಿದ್ದೀನಿ. ಇದನ್ನು ಸಿಂಗಲ್ DC ಅಂತ ಹೇಳ್ತೀವಿ. ಸಿಂಗಲ್ DCನ 2 ಸರಿಗೆ ಹಾಕ್ತೀನಿ. 2 ಸತಿ ಹಾಕಾದ್ಮೇಲೆ ಮತ್ತೆ ಅಗೇನ್ ಲಾಸ್ಟ್ ಟೈಮ್ ಆವಾಗಲೇ ಹೇಗೆ ಹಾಕ್ತೆ ಅದೇ ಥರ 4 ಚೈನ್ ಹಾಕಬೇಕು. 2 4 ಆಯಿತು. 4 ಚೈನ್ ಹಾಕಾದ್ಮೇಲೆ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೆಜರ್ಮೆಂಟ್ ನೋಡಿಕೊಂಡು ಚುಚ್ಚಿಬಿಟ್ಟು ಈ ರೀತಿ ಒಂದು ನಾಟನ್ನು ಹಾಕ್ತಾ ಇದ್ದೀನಿ. ಈ ರೀತಿ ನಾಟ್ ಹಾಕಿದ್ದಾದಮೇಲೆ ನಾನಿಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ದಪ್ಪದಾದ ನಿಮಗೆ ಯಾವ ಥರ ಬೀಡ್ಸ್ ಬೇಕೋ ಆ ಥರ ತೊಗೊಳ್ಬೋದು. ನೋಡಿ, ಫ್ಲವರ್ ಟೈಪ್ ಆದರೂ ತೊಗೊಳ್ಳಿ, ಲೀಫ್ ಆದರೂ ತೊಗೊಳ್ಳಿ, ಯಾವ ಥರ ಬೀಡ್ಸ್ ಆದರೂ ತೊಗೊಳ್ಳಿ. ನೆಕ್ಸ್ಟು ಈ ರೀತಿ ಒಂದು ಮನೆನ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು ಹೇಗೆ ಇನ್ನೊಂದು ಮನೆನ ಹಾಕ್ಕೋತಾ ಇದ್ದೀನಿ. 2 3 4 ಚೈನ್ ಹಾಕಿ ಈ ರೀತಿ ದಾರಕ್ಕೆ ಚುಚ್ಚಿಬಿಟ್ಟು ನಾಟನ್ನು ಹಾಕಿ ನೆಕ್ಸ್ಟು ಸ್ವಲ್ಪ ಇಲ್ಲಿ ಕ್ರೋಶಾನ ಲೂಸ್ ಮಾಡ್ಕೋತಿದ್ದೀನಿ. ಕ್ರೋಶಾ ಅಂದರೆ ದಾರಾನ ಲೂಸ್ ಮಾಡ್ಕೋತಾ ಇದ್ದೀನಿ. ಕ್ರೋಶಾ ಸಹಾಯದಿಂದ ದಾರಾನ ಲೂಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ 2 ಭಾಗ ಆಗಿ ಅದು ಸ್ಪ್ಲಿಟ್ ಹಾಕಬೇಕು ದಾರ. ಈಗ ಅದಕ್ಕೆ ನಾನು ಈ ಒಂದು ಫ್ಲವರ್ ಬೀಡನ್ನ ನೋಡಿ, ಫ್ಲವರ್ ಬೀಡು ಹಾಕುವಾಗ ನೋಡಿ ಈ ಥರ ಕ್ರೋಶಾಗೆ ಈ ಥರ ಬೀಡನ್ನು ಸೇರಿಸ್ಕೊಂಡ್ಬಿಟ್ಟು ಈಗ ದಾರದ ಕೆಳಭಾಗದಿಂದ ಈ ರೀತಿ ಹೀಗೆ ಇಟ್ಕೋಬೇಕು. ಅದು ಯಾವ ರೀತಿ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಒಂದು ಎಳೆನೂ ನಿಮಗೆ ಆಚೆ ಬರಬಾರ್ದು, ಆ ಥರ ಇಟ್ಕೊಳ್ಬೇಕಾಗತ್ತೆ. ಟೈಟಾಗೆ ಇಟ್ಕೊಂಡಾದ್ಮೇಲೆ ಮಿಡಲ್ ಫಿಂಗರಿಂದ ಈ ರೀತಿ ಪುಷ್ ಮಾಡಿ ಮಣಿ ಹಾಕಾದ್ಮೇಲೆ ಅದಕ್ಕೆ ಆ ಮಣಿಗೆ ನಾಟ್ ಹಾಕಬೇಕಾಗತ್ತೆ. ನಾಟ್ ಹಾಕಿದ್ದಾದ್ಮೇಲೆ ಈ ರೀತಿ ಎಲ್ಲಿಗೆ ಬರುತ್ತೆ ದಾರದ್ದು ಅಷ್ಟೇ ಮೆಷರ್ಮೆಂಟ್ ನೋಡಿ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಚುಚ್ಚಿ ಹೀಗೆ ನಾಟ್ ಹಾಕಬೇಕಾಗುತ್ತೆ. ಈ ರೀತಿ ನಾಟ್ ಹಾಕಿದೆ. ನಾಟ್ ಹಾಕಾದ್ಮೇಲೆ ಮತ್ತೆ ನಾನೇನು ಮಾಡ್ತಿದ್ದೀನಿ, ಇಲ್ಲಿ 2 ಮಣಿನ ಸ್ಟಾರ್ಟಿಂಗ್ ಹೇಗೆ ನಾನು 2 ಮನೆ ಹಾಕಿದ್ನೋ ಹಾಗೆ ಎಂಡಿಂಗು ಹಾಗೆ 2 ಮನೆ ಆಚೆ 2 ಮನೆ ಚೈನ್ ಈ ಥರ 4 ಚೈನ್ದು 2 ಮನೆ ಹಾಕ್ಬಿಟ್ಟು ಈ ರೀತಿ ಎಂಡ್ ಮಾಡ್ತೀನಿ. ಸಿಂಗಲ್ DC ಎಳೆದ್ಬಿಟ್ಟು ಇದನ್ನು ದಾರನ ನಾವು ಆಮೇಲೆ ಬ್ಯಾಕ್ ಸೈಡ್ ಹಾಕಿ ಗ್ಲೂ ಹಾಕಬೇಕಾಗತ್ತೆ. ನೋಡಿ,
ಡಿಸೈನು ಈ ರೀತಿ ಬರುತ್ತೆ. ಇದಕ್ಕೆ ನಾನು ಕುಚ್ಚು ಹೇಗೆ ಜಾಕೆ ಕಟ್ಟೋದನ್ನು ನಾನು ಇವಾಗ ಹೇಳ್ಕೊಡ್ತೀನಿ ನೋಡಿ. ಈ ಥರ 4 ಚೈನ್ದು 2 ಮನೆ ಹಾಕಿ ಒಂದೊಂದು ಸಿಂಗಲ್ ಫ್ಲವರ್ಸು ಟೈಮ್ಸು ರಿಪೀಟ್ ಮಾಡಿ ಹಾಕಿದ್ದೀನಿ. ಮತ್ತು ಇಲ್ಲಿ ಮತ್ತೆ ನಾಟ್ ಹಾಕ್ಬಿಟ್ಟು ಎಗೈನ್ ಮತ್ತೆ 4 ಚೈನ್ದು 2 ಮನೆ ಹಾಕಿ ಇವಾಗ ಸ್ಯಾರಿ ಪಲ್ಲು ಸೇಮ್ ಇದೇ ಥರನೇ ಬರುತ್ತೆ. ಇದೇ ಥರ ಕಂಪ್ಲೀಟ್ ಆಗುತ್ತೆ. ನೀವು ಇವಾಗ ಬರೀ ಫಾಲ್ಗೆ ಹಾಕಿ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಸ್ಟಾರ್ಟಿಂಗ್ ಹೇಗೆ 2 ಕುಚ್ಚು ಬರೋ ಥರ ಹಾಕೊಂಡಿದ್ದೀವಿ, ಇಲ್ಲಿ ನಾವು 2 ಕುಚ್ಚು ಬರೋ ಥರ ಹಾಕಿ ಎಂಡ್ ಮಾಡಿ